ಇಲ್ಲಿ ಮತ್ತೊಂದು ಅಪ್ಲಿಕೇಶನ್ ಬೇಸ್ ಕ್ವಶನ್ ಇದೆ, ಹಿಂದಿನ ಪ್ರಶ್ನೆ ಥರನೇ ಇದು ಕೂಡ. ನೋಡಿ, ಇಲ್ಲೇನು ನಂಬರ್ಗಳಿಲ್ಲ, ಡಬಲ್ಲು ತ್ರಿಬಲ್ಲು, ಒಂದು ಹೆಚ್ಚಾಯಿತು ಒಂದು ಕಮ್ಮಿ ಆಯಿತು ಆ ರೀತಿಯಲ್ಲಿ ಇರುವಂಥ ಪ್ರಶ್ನೆ ಇದು. ಇಲ್ಲೂ ಕೂಡ ನೀವು ಕೇಸ್ 1 ಕೇಸ್ 2 ಚಿತ್ರ ಬಿಡಿಸ್ಬೇಕು. ಗಿವನ್ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಥರ ಬರ್ಕೊಂಡು ಆಮೇಲೆ ವರ್ಕಿಂಗ್ ಮಾಡಬೇಕು, ಸರಿನಾ? ನೀವೇ ಮಾಡ್ಬೋದು. ಹಿಂದಿನ ಪ್ರಶ್ನೆ ಅಚ್ಚುಕಟ್ಟಾಗೆಲ್ಲ ಅರ್ಥ ಆಗಿತ್ತು ಅಂತ ಹೇಳಿದ್ರೆ ಇವೆಲ್ಲ ಪ್ರಶ್ನೆ ಸುಲಭ, ಆಯಿತಾ? ಸೊ ಪಾಸ್ ಮಾಡಿಕೊಂಡು ನೋಡಿ ಹೇಗೆ ಮಾಡೋದು ಅಂತ ಹೇಳಿ. ಹೇಗೆ ಮಾಡೋದು ಇದನ್ನು? ನಮ್ಮ ಹತ್ರ 2 ಆಬ್ಜೆಕ್ಟ್ ಇದೆ, ಇದ್ರ ನಡುವೆ ಡಿಸ್ಟೆನ್ಸ್ ಬಂದು ಡಿ. ಸೊ ದಿಸ್ ಇಸ್ ಆಫ್ ಮಾಸ್ ಎಮ್ ಆ್ಯಂಡ್ ದಿಸ್ ಇಸ್ ಆಫ್ ಸ್ಮಾಲ್ ಎಮ್ ಅಲ್ವಾ? ಇದು ನಿಮ್ಮ ಕೇಸ್ 1. ಕೇಸ್ 1 ಯಾವತ್ತಿದ್ರೂ ಇದನ್ನ ಇಡಬೇಕಾಗುತ್ತೆ. ಕೇಸ್ 2 ಅಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ನೋಡಿಕೊಂಡು ನೀವು ವೇರಿಯೇಬಲ್ಸ್ನ ಎಕ್ಸೋ 2x 3x ಅದು ತೊಗೊಬೇಕಾಗುತ್ತೆ. ಹಾಂ, ಇಲ್ಲಿ ನೋಡಿ ಏನಾಗುತ್ತೆ ನೋಡೋಣ. ಇಲ್ಲಿ ದಿಸ್ ಇಸ್ ಕೇಸ್ 2. ಏನಾಗ್ತದೆ ಪ್ರಶ್ನೆಯಲ್ಲಿ? ವಾಟ್ ಹ್ಯಾಪನ್ಸ್ ಟು ದ ಫೋರ್ಸ್ ಬಿಟ್ವೀನ್ 2 ಆಬ್ಜೆಕ್ಟ್ಸ್ ಇಫ್ ದ ಮಾಸ್ ಆಫ್ ಒನ್ ಆಬ್ಜೆಕ್ಟ್ ಇಸ್ ಡಬಲ್ಡ್? ಲೆಟ್ ದ ಮಾಸ್ ಆಫ್ ದಿಸ್ ಬಿ ಎಕ್ಸ್. ಡಬಲ್ ಅಂತ ಹೇಳಿದ್ರೆ ಏನಾಗುತ್ತೆ? 2x ಆಗುತ್ತೆ. ಇದ್ರ ತೂಕ ಎಷ್ಟಾಗ್ತಾಯಿದೆ? 2 ಪಟ್ಟು ಹೆಚ್ಚಾಗ್ತಾಯಿದೆ. ಸೊ ದಿಸ್ ಆಬ್ಜೆಕ್ಟ್ ಡಬಲ್ಸ್ ಇನ್ ಮಾಸ್. ಸೊ ದಿಸ್ ಇಸ್ ದ ಸಿನಾರಿಯೋ, ಕೇಸ್ 1 ಮತ್ತು ಕೇಸ್ 2. ಸೊ ಇವಾಗ ಹೇಗೆ ಬರೀಬೇಕು? ಲೆಟ್ಸ್ ಕನ್ಸಿಡರ್ two objects of mass m and m. Let the distance bd. ಇದು ನಿಮ್ಮ ಜನರಲ್ ಸ್ಟೇಟ್ಮೆಂಟು. ಇವಾಗ ಹೇಗೆ ಬದಲಾಗ್ತಾ ಇದೆ, ಏನು ಅಸ್ಯೂಮ್ ಮಾಡ್ತಾ ಇದ್ದೀವಿ? ಲೆಟ್ ಎಮ್ ಬಿ ಈಕ್ವಲ್ ಟು ಎಕ್ಸ್ ಕೆ ಜಿ. So it's given that the new mass of second object is equal to 2x kg ಅಲ್ವಾ? ಅಷ್ಟೇ. ಸೊ ಈ ರೀತಿಯಲ್ಲಿ ನೀವು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಮಾಡ್ಕೊಂತು ಅಂದರೆ ಇವೆಲ್ಲ ಪ್ರಶ್ನೆ ಸುಲಭ. ಇವಾಗ ವರ್ಕಿಂಗ್ ನೀವು ಮಾಡಿ. ಇಲ್ಲಿವರೆಗೆ ನಾನು ನೋಡ್ತೀನಿ, ಮುಂದಿನ ಭಾಗ ವರ್ಕಿಂಗ್ ಇಲ್ಲಿಂದ ಪಾಸ್ ಮಾಡ್ಕೊಂಡು ವರ್ಕಿಂಗ್ ನೋಡಿಸಿ. ಕೊನೆ ಹೊತ್ತವರೆಗೂ ನೀವು ಮಾಡಬೇಕು. f2 is equal to something of f1. 3 times 4 times 10 times 20 times ಆಯಿತಾ? ಇಷ್ಟು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ, ಕಮ್ಮಿ ಆಗಿದೆ ಅಂತ ಹೇಳಿ ಏನೋ ಒಂದು ಬರುತ್ತೆ. ಅದೇನು ಅಂತ ಹೇಳಿ ಅಲ್ಲಿವರೆಗೂ ನೀವು ಕೆಲಸ ಮಾಡಬೇಕು. ಕ್ಲೀನಾಗಿ ಬರೀರಿ. ಅದರ ಕ್ಲೀನಾಗಿ ಬರ್ದಿರಬೇಕು. ಈ ನಮ್ಮ ಹುಡುಗರು ನೋಡ್ತೀನಿ ಇಲ್ಲಿ ಪಾಠ ಮಾಡಬೇಕಾದ್ರೆ ಕ್ಲೀನಾಗಿ ಬರೀರೋ ಅಂತ ಹೇಳಿದ್ರೆ ಗೀಚ ಹಾಕಿ ಉತ್ತರ ಬರ್ದಿರಾ ಸುಮ್ಮನೆ ಕೂತಿರ್ತವೆ. ನೀವು ಉತ್ತರನ ಕ್ಲೀನಾಗಿ ಬರೆದಷ್ಟು ಉತ್ತರ ಬೇಗ ಸಿಗುತ್ತೆ. ಅಟ್ಲೀಸ್ಟ್ ಸಿಗುತ್ತೆ, ಬೇಗ ಅಂತನೂ ಅಲ್ಲ ನಿಧಾನ ಅಂತನೂ ಅಲ್ಲ, ಸಿಗುತ್ತೆ ಅಟ್ಲೀಸ್ಟು. ಹೆಂಗೆಂಗೋ ಬರೋದು ಎಲ್ಲೆಲ್ಲ ಗೀಚಿ ಅಯ್ಯೋ ಪದೀತಿ ಕೆಲ್ಸಗಳು ನಿಮ್ಮದು. ಹಾಂ, ಫ್ರಮ್ ಯೂನಿವರ್ಸಲ್ ಆಫ್ ಗ್ರಾವಿಟಿ ಎಫ್ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಕ್ಯಾಪಿಟಲ್ ಎಮ್ ಬೈ ಟಿ ಸ್ಕ್ವೇರ್. ಇದು ನಿಮ್ಮ ಮೊದಲೇ ಸ್ಟೇಟ್ಮೆಂಟ್ ಫಾರ್ಮುಲಾ ಬರೀಬೇಕು. F1 ಏನು? ಜಿ ಇಂಟು ಎಮ್ ಇಂಟು ಕ್ಯಾಪಿಟಲ್ ಎಮ್ ಇದೆ, ಇದು ಎಕ್ಸ್ ಆಗುತ್ತೆ ಡಿವೈಡ್ ಬೈ ಟಿ ಸ್ಕ್ವೇರ್. F2 ಏನು? F2 ಇಸ್ ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು 2x ಬೈ ಡಿ ಸ್ಕ್ವೇರ್ ಆಗುತ್ತೆ. ಇದು ಸ್ವಲ್ಪ ರೀಅರೇಂಜ್ ಮಾಡ್ಕೊತು ಅಂತ ಹೇಳಿದ್ರೆ ಇದನ್ನು 2 ಟೈಮ್ಸ್ ಆಫ್ ಜಿ ಎಮ್ ಎಕ್ಸ್ ಬೈ ಡಿ ಸ್ಕ್ವೇರ್ ಅಲ್ವಾ? 2 ಈ ಕಡೆ ತೊಗೊಂಡಿದ್ದೀನಿ ಅಷ್ಟು, ಇನ್ನೇನಿಲ್ಲ. ಇದನ್ನೆಲ್ಲ ಒಟ್ಟಿಗೆ ಬರ್ತೀನಿ. ಇವಾಗ ನಾವೇನು ಮಾಡಬೇಕು? F2 ಬೈ F1 ಬರ್ಕೊಂಡು ಜಿ 2 ಟೈಮ್ಸ್ ಆಫ್ ಜಿ ಎಮ್ ಎಕ್ಸ್ ಬೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಎಮ್ ಎಕ್ಸ್ ಬೈ ಡಿ ಸ್ಕ್ವೇರ್. ಇದನ್ನು ಯಾವತ್ತಿದ್ರೂ ಬ್ರ್ಯಾಕೆಟ್ಸ್ ಎಲ್ಲ ಇಡಬೇಕು. ಡಿವಿಷನ್ ಇರಬೇಕಾದ್ರೆ ಡಿನಾಮಿನೇಟರ್ ನ್ಯೂಮಿನೇಟರ್ ಏನಿದೆಯೋ ನೋಡಿಕೊಂಡು, ಡಿನಾಮಿನೇಟರ್ ಅಂತೂ ಬ್ರ್ಯಾಕೆಟ್ಸ್ ಹಾಕಲೇಬೇಕು, ನ್ಯೂಮಿನೇಟರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ಇದು ಮತ್ತಿದು ಎರಡು ಒಂದೇ ತಾನೆ. ಏನು ಮಾಡ್ಬೋದು ನಾವು? ಕಟ್ ಮಾಡಿ ಏನು ಬರುತ್ತೆ? F2 ಬೈ F1 ಇಸ್ ಈಕ್ವಲ್ ಟು 2 ಬೈ 1 ಬರುತ್ತೆ ಅಷ್ಟೇ. F2 ಡಿವೈಡ್ ಬೈ F1 ಇಸ್ ಈಕ್ವಲ್ ಟು 2 ಬೈ 1. ಸೊ ದೇರ್ ಫಾರ್ F2 ಇಸ್ ಈಕ್ವಲ್ ಟು 2 ಇಂಟು F1.
ಏನಾಯಿತು, ಅರ್ಥ ಏನಿದ್ರದ್ದು? ಅರ್ಥ ಏನಂತ ಹೇಳಿದ್ರೆ ದ ಫೋರ್ಸ್ increased by 2 folds or 2 times. ಇದೇ ನಿಮ್ಮ ಕೊನೆಯ ಉತ್ತರ. ಗೊತ್ತಾಯ್ತಾ? ಸರಿನಾ? ಹಾಂ, ನೋಡಿದ್ರಾ? ಆ ಪ್ರಶ್ನೆ ಹಿಂದಿನ ಪ್ರಶ್ನೆಗೂ ಇದೆ, ಈ ಪ್ರಶ್ನೆಗೂ ಅಷ್ಟೊಂದು ಏನು ವ್ಯತ್ಯಾಸ ಇಲ್ಲ. ಏನಂತ ಹೇಳಿದ್ರೆ ಇಲ್ಲಿ ಏನು ಬದಲಾಗ್ತಾ ಇದೆಯೋ ಅದನ್ನು ನಾನು ಎಕ್ಸು ಮತ್ತು 2x ಅದು ಇದು ತೊಗೊಂಡು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ವೇರಿಯೇಬಲ್ಸ್ ಉಪಯೋಗಿಸ್ಕೊಂತು ಅಂತ ಹೇಳಿದ್ರೆ ಮಿಕ್ಕಿದ್ದೆಲ್ಲ ಅದೇನೇನೆ. ಬರೆಯೋದ್ರಲ್ಲಿ ಇರುತ್ತೆ, ನೀವು ಎಷ್ಟು ಸರಿಯಾಗಿ ಬರೆದಿರ್ತೀರಾ, ಸರಿಯಾಗಿ ಅಂತ ಹೇಳೋದಕ್ಕಿಂತ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಹೇಗೆ ಎಷ್ಟು ಬರೆದಿರ್ತೀರಾ ಅದ್ರ ಮೇಲೆ ಹೋಗುತ್ತೆಲ್ಲ. ಅಚ್ಚುಕಟ್ಟಾಗೆಲ್ಲ ಬರೀತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ನಿಮ್ಮ ಎದುರುಗಡೆ ಬರುತ್ತೆ, ಇಲ್ಲ ಅಂದರೆ ಗೋವಿಂದ.